ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಜನ್ಮದಲ್ಲಿ ನನಗೆ ಮುಕ್ತಿ ಸಿಗಕ್ಕಿಲ್ಲ. ನಾನು ಪಡ್ಕೊಂಬಂದಿರೋದು ಇಷ್ಟನೇ. ನಿಮ್ಮನ್ಸೆ ಹೆಣ್ಮಕ್ಳು ಮನ್ಸಿಗೆ ಯಾವುದನ್ನು ಹಚ್ಕೋಬಾರ್ದು, ಸಂತೋಷವಾಗಿರ್ಬೇಕು. ಪುಟ್ಟಮ್ಮಿ, ನಾವೇನು ಬರ್ತೀವಿ ಮಾರೆ. ಸ್ನೇಹ ಸಾರು ಇದ್ಯೋ ಅನ್ಪುಟ್ಟಕ್ಕ, ಇವಳು ದುಡುಕ್ ಮಾತಾಡ್ತಾಳೆ ಅನ್ಕೂಡ್ಲೆ ನೀನು ಹಿಂಗೆ ಬೇಸ ಮಾಡ್ಕೊಂಡು ಹೊಂಟ್ಬಿಡೋದ? ಇಲ್ಲ ಅಮ್ಮವ್ರೆ, ತಿಟ್ಟವಾಗ್ಲೂ ನಾನು ಬೇಸರ ಮಾಡ್ಕೊಂಡು ಹೋಯ್ತಾ ಇಲ್ಲ. ನನ್ನ ಮಗಳು ನಾನು ಬಂಗಾರಮ್ಮ ಅವ್ರ ಸೊಸೆ ಅಂದ್ಲಲ್ಲ, ಆಗಲೇ ನನ್ನ ಮನಸ್ಸು ನಿರಾಳ ಆಗೋಯ್ತು. ನಂಗೆ ಇನ್ನೇನು ಭಯ ಇಲ್ಲ ಅಮ್ಮವ್ರೆ, ನಿಶ್ಚಿಂತೆ ಆಗೋಯ್ತೀನಿ. ನಾನೇನು ಬರ್ತೀನಿ. ಅವ್ವ ಮಾವೇ, ಯಾವಾಗ ಬಂದ್ರಿ? ಆಗಲೇ ಬಂದ್ವಿ. ಮರಸ್ವಾಮಿಗಳಲ್ಲಿ ಮರಿಸ್ವಾಮಿಗಳನ್ನ ಅವ್ರ ಅಪ್ಪ ಅಂತ ಒಪ್ಸಾಯ್ತು. ನಿಂಗೆ ಪುಣ್ಯ ಬರ್ಲಪ್ಪ. ಅಪ್ಪ ಅವನಿಂದ ಮಕ್ಕಳು ದೂರ ಆಗೋ ಸಂಕಟ ನನ್ನ ಶತ್ರುಗೂ ಬೇಡ. ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾವು ಯೋಟ್ ಹೇಳಿದ್ರು ಪುಟ್ಟಕ್ಕ ನಮ್ಮ ಯಾರ ಮಾತು ಕೇಳ್ತಿಲ್ಲ, ಒಂಟ್ ನಿಂತವಳೆ. ನೀವನ ಹೇಳಿ. ಹೌದವ್ವ, ಇನ್ನೊಂದು ಸ್ವಲ್ಪ ತಿದ್ದು ಅಯ್ಯಪ್ಪನ ಪರ್ಸನ ತಗೊಂಡೋಗಿ. ಪುಟ್ಟಕ್ಕ, ಬೀಗ್ರೆ ಯಾವಾಗ ಬಂದ್ರಿ? ಓ ದೊರೆ, ನೀನು ಯಾವಾಗ ಬತ್ತೀಯ ಅಂತ ಕಾಯ್ತಾ ಇದ್ದೆ ಕಣ್ಣ. ಅಂತೂ ದರ್ಶನ ಮುಗಿಸಿ ಬರೋ ಹೊತ್ತಿಗೆ ನಮ್ಗೆ ಸಿಹಿ ಸುದ್ದಿನ ಕೊಟ್ಬಿಟ್ಟಲ್ಲ ನೀನು. ಅಪ್ಪಯ್ಯ, ಎಲ್ರು ಹಿಂಗೆ ಅಂತವ್ರೆ, ಏನ್ ಇಸೆ ಅಪ್ಪಯ್ಯ? ಕಳ್ಳ, ಇಸ್ಸೆ ಗೊತ್ತಿಲ್ದೆ ಹಿಂಗ್ ನಾಚ್ಕೋತಾ ಇದ್ದೀಯಾ? ಇಲ್ಲ ಅಪ್ಪಯ್ಯ, ದಿಟ್ವಾಗ್ಲೂ ನಂಗೇನು ಗೊತ್ತಿಲ್ಲ. ಅಂದ್ರೆ ಇನ್ನು ನಿಂಗೆ ಇಸೆ ಯಾರು ಹೇಳೇ ಇಲ್ವಾ? ಇದೇನು ಬಂಗಾರ ಹಿಂಗಂತವನೆ? ಕಂಟಿ, ಪುಟ್ಟಕ್ಕ ಬೀಗ್ರು ಮನೆಗೆ ಯಾಕೆ ಬಂದವ್ರ ಅನ್ಕೊಂಡಿದ್ಯಾ ನೀನು? ಅಳಿಯಂದ್ರೆ ನೀವು ಅಪ್ಪ ಆಯ್ತಿದ್ದೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.